ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ. ನಿನ್ನೆ ಅವರು ಅಪರಾಧಿ ಅಂತ ಹೇಳಿ ನಿನ್ನೆ ಒಂದು ಘೋಷಣೆಯನ್ನ ಮಾಡಿತ್ತು. ಶಿಕ್ಷೆ ಪ್ರಮಾಣ ಏನು ಅಂತಕ್ಕಂಥದ್ದನ್ನ ಇವತ್ತು ಅದನ್ನ ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು ನಿನ್ನೆ ನಮ್ಗೆ ಗೊತ್ತ ವಿಚಾರ. ಈಗಾಗಲೇ ಶಿಕ್ಷೆ ಪ್ರಮಾಣ ಘೋಷಣೆ ಆಗಿದೆ. ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ರೀತಿಯಾಗಿ ಇರ್ತಕ್ಕಂಥ ನಡವಳಿಕೆ ಬಹುಶಃ ನಾವ್ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟು ದಿವಸ ಇದು ರಾಜಕೀಯ ಷಡ್ಯಂತ್ರ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಇದು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಸಾಕ್ಷಿಗಳ ಸಮೇತ ಈಗ ಒಂದು ಪ್ರಕರಣದಲ್ಲಿ ಈಗ ಅವರಿಗೆ ಶಿಕ್ಷೆ ಆಗಿದೆ. ಇನ್ನ ಬಹುಶಃ 3-4 ಪ್ರಕರಣದ ಬಗ್ಗೆ ಯಾರಿವತ್ತು ಸಂತ್ರಸ್ತೆಯರಿದ್ದಾರೆ ಅವರು ದೂರು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಬಹಳಷ್ಟು ಜನ ಇದ್ದಾರೆ ಅಂತ ಕಾಣ್ತದೆ. ಬಹುಶಃ ಸಮಾಜದಲ್ಲಿ ಒಂದು ಗೌರವಕ್ಕೆ ಅಂಜಿ ಅಥವಾ ಎದುರಿ ಬಹುಶಃ ಬೇರೆಯವರು ಯಾರು ಮುಂದೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಮುಂದೆ ಬಂದಿರ್ತಕ್ಕಂಥ ಅವರು ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ. ಬಹುಶಃ ಇದು ನಮಗೆ ಯಾರು ನಾವು ಇದನ್ನ ಒಪ್ತಕ್ಕಂಥದ್ದಲ್ಲ. ಅದರಿಂದ ಅವರು ಏನು ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕೃತ್ಯದಲ್ಲಿ, ಅದಕ್ಕೆ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ. ಅದನ್ನ ನೀವು ಎಲ್ಲ ಸ್ವಾಗತ ಮಾಡಬೇಕಾಗುತ್ತೆ. ನೋಡಿ, ಈಗ ಸಾಧಾರಣವಾಗಿ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಈ ರೀತಿ ಏನಾದರೂ ಸನ್ನಿವೇಶಗಳು, ಸಂದರ್ಭಗಳಿದ್ದಂತಹದ್ದನ್ನ ಯಾವ ಕಾರಣದಲ್ಲಿ, ಯಾವ ಸಂದರ್ಭದಲ್ಲಿ ಯಾರು ಅದನ್ನ ಹೊರಗೆ ತರ್ತಾರೆ ಅಂತಕ್ಕಂಥದ್ದು ನಾವ್ಯಾರು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಒಂದು ವಿಚಾರದಲ್ಲಿ ಚುನಾವಣೆ ಪೂರ್ವದಲ್ಲಿ ಒಂದು ವಾರದ ಮುಂಚೆ ಅಥವಾ ಕೆಲವು ದಿನಗಳ ಮುಂಚೆ ಇದು ಬೆಳಕಿಗೆ ಬಂದಿರ್ತಕ್ಕಂಥದ್ದಾಗಿರ್ಬೋದು. ಬಹುಶಃ ಇದು ಸ್ಥಳೀಯವಾಗಿ ಬಹಳಷ್ಟು ಚರ್ಚೆಗಳಾಗಿರ್ಬೋದು. ಆದ್ರೆ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತಕ್ಕಂಥ ಕಾರಣ ಇರ್ಬೋದು. ಬಹುಶಃ ಏನೇ ಆಗ್ಲಿ, ಇವತ್ತು ಸಾಕ್ಷಿಗಳ ಆಧಾರದ ಮೇಲೆ ಇವತ್ತು ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಅದನ್ನ ಯಾವ ಸಂದರ್ಭದಲ್ಲಿ ಬಂತು, ಯಾವ ಉದ್ದೇಶದಿಂದ ಬಂದಿದೆ ಅಂತಕ್ಕಂಥದ್ದು ಅವ್ರ ವಾದಗಳು ಏನಾದ್ರೂ ಇರಲಿ, ಆದ್ರೆ ಸಾಕ್ಷಿಗಳ ಆಧಾರದ ಮೇಲೆ ಇವತ್ತು ಈ ತೀರ್ಪನ್ನ ನ್ಯಾಯಾಲಯ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ.